ನಮಸ್ಕಾರ. ನಾನಿವತ್ತು ಬ್ಲೌಸ್ ಪೀಸ್ನಲ್ಲಿ ವರಮಹಾಲಕ್ಷ್ಮಿಗೆ ಹೇಗೆಲ್ಲ ಅಲಂಕಾರ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ಇಲ್ಲಿ 1 ಮೀಟರ್ ಆಗೋಷ್ಟು ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ, ಬ್ರೊಕೆಟ್ ಬ್ಲೌಸನ್ನು ತಗೊಂಡಿದ್ದೀನಿ. ಅಂಚಿಂದ ನೀವು 7-8 ನರಿಗೆ ಬರೋವರೆಗೆ ನರಿಗೆಯನ್ನು ಪುಟ್ಟದಾಗಿ ನರಿಗೆಯನ್ನು ತಗೊಂಡು ನೀಟಾಗಿ 3-4 ಪಿನ್ನನ್ನು ಹಾಕಿ ಇಟ್ಕೊಳ್ಳಿ. ನಾವು ಇಲ್ಲಿ ಬ್ಲೌಸ್ ಪೀಸಲ್ಲಿ ದೇವಿಯನ್ನ ಕೂರಿಸ್ತಾ ಇರೋದ್ರಿಂದ ಪುಟ್ಟದೊಂದು ತಾಮ್ರದ ಬಿಂದಿಗೆ, ಚಿಕ್ಕದೊಂದು ತಾಮ್ರದ ಚೊಂಬನ್ನ ಇಟ್ಕೊಂಡಿದ್ದೀನಿ ನಾನು. ನೀವು ಬೆಳ್ಳಿಯದಾದ್ರೂ ಇಟ್ಕೋಬಹುದು, ತಾಮ್ರದಾದ್ರೂ ಇಟ್ಕೋಬಹುದು. ಮೇಲಿನ ಚಿಕ್ಕ ಚೊಂಬಿಗೆ ಒಂದು ಕಡ್ಡಿಯನ್ನ ಕಟ್ಕೊಂಡಿದ್ದೀನಿ, ಒಂದು 10 ಇಂಚ್ ಆಗುವಷ್ಟು ಕಡ್ಡಿಯನ್ನ ಕಟ್ಕೊಂಡಿದ್ದೀನಿ. ಮೇಲಿನ ಚೊಂಬಿನ ಕಂಠಕ್ಕೆ ಮುಂದೆಗಡೆ ಕಟ್ಕೋಬೇಕು. ಕಟ್ಕೊಂಡು ನಾನು ಇಲ್ಲಿ ಬ್ಲೌಸ್ ಪೀಸನ್ನು ಹಾಕೋದನ್ನ ತೋರಿಸಿದ್ದೀನಿ. ನೀಟಾಗಿ ಹಾಕೊಂಡು 2 ಬ್ಲೌಸ್ ಪೀಸನ್ನು ಸೇರಿಸಿ ಪಿನ್ನನ್ನು ಹಾಕೋಬೇಕು. ಹಾಕೊಂಡು ನೀಟಾಗಿ ನೆರಿಗೆಗಳನ್ನು ಹರಡ್ಕೊಂಡು ಒಂದು ಡಾಬನ್ನು ಹಾಕಿ ಸೆಕ್ಯೂರ್ ಮಾಡಿ. ನಾವಿಲ್ಲಿ ಯಾವುದೇ ಥರ ಪಿನ್ನನ್ನು ಯೂಸ್ ಮಾಡ್ತಾ ಇಲ್ಲ, ದಾರವನ್ನು ಕಟ್ತಾ ಇಲ್ಲ, ಡಾಬಿಂದ ಸೆಕ್ಯೂರ್ ಮಾಡಿ ನೀಟಾಗಿ ಮೇಲೆ ಕೆಳಗೆ ನೆರಿಗೆಗಳನ್ನು ಸರಿ ಮಾಡಿಕೊಂಡು ಜ್ಯುವೆಲ್ರಿಗಳನ್ನು ಹಾಕೊಳ್ಳಿ, ಮುಖವಾಡವನ್ನು ಇಟ್ಕೊಳ್ಳಿ, ಪ್ರಭಾವಳಿಯನ್ನು ಹಾಕೊಳ್ಳಿ, ಜಡೆಯನ್ನು ಹಾಕೊಳ್ಳಿ. ನಿಮ್ಗೆ ಹೇಗೆ ಬೇಕು ಅನ್ಸುತ್ತೆ ಹಾಗೆ ಅಲಂಕಾರವನ್ನು ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ವರಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡ್ಬೋದು. ಇದ್ರದ್ದು ಡೀಟೇಲಿಂಗ್ ವಿಡಿಯೋ ಬೇಕು ಅಂದರೆ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.